ನಮಸ್ಕಾರ. ನಾನು ತಗೊಂಡಗಲ್ ಅಕ್ಷು. ಎಲ್ಲ ಹುಷಾರಿದ್ರಿಯಾ? ನಾನಂತೂ ಹುಷಾರಿದ್ದೆ, ನಮ್ಮ ಮನೆಗೆಲ್ಲರೂ ಹುಷಾರಿದ್ರು. ಎಂತ ಅಂದರೆ ಇವತ್ತು ನಾವು ಮಂದರ್ತಿ ಗೆಂಡಕ್ಕೆ ಹೊತ್ತಾಯಿತ್ತು. ಕುಂಭ ಸಂಕ್ರಮಣಕ್ಕೆ ಮಂದರ್ತಿ ಗೆಂಡ, ಮಕರ ಸಂಕ್ರಮಣಕ್ಕೆ ಮಂದರ್ತಿದ್ದು ಗೆಂಡ ಇಲ್ಲ ಮಕರ ಸಂಕ್ರಾಂತಿ. ಸೊ ಮಕರ ಸಂಕ್ರಾಂತಿಗೆ ನಾವು ಮಂದರ್ತಿಗೆ ನಡ್ಕೊಂಡು ಹೋಯ್ತು. ಈಗ ಕುಂಭ ಸಂಕ್ರಮಣ ಇವತ್ತು ಮಂದರ್ತಿ ಅಮ್ಮಂಗೆ ನಮ್ಮಮ್ಮ ಗೆಂಡ ತುಳಿತಾ ಇದ್ರು. ಸೊ ನಾವು ಖಾರಂಗ್ ಓದ್ತಾ ಇತ್ತು. ನಾವು ಈಗ ಗಂಟೆ 10:15 ಅಲ್ಲ, 10:15 ಆಯಿತು. ನಾವು 10:15ಗೆ ಈ ಸಲ ಸ್ವಲ್ಪ ಲೇಟೇ ಹೊರಟದ್ದು. ಇಲ್ಲಾಂದರೆ 11 ಗಂಟೆ ಸುರುವಿಗೆಲ್ಲ ನನ್ನ ಅಮ್ಮ ಪಪ್ಪ ಎಲ್ಲ ಮನೆಗೆ ಬರ್ತಿದ್ದೀರಿ ಇಷ್ಟು ವರ್ಷ. ಬಟ್ ಈ ವರ್ಷ ಸ್ವಲ್ಪ ನಾವು ಲೇಟೇ ಹೋಗಿ ಆರಾಮ್ಸಿ ಬಪ್ಪ ಅನ್ಕೊಂಡು ಹೇಳಿ ರಶ್ ಇರುತ್ತಲ್ಲ ಅನ್ಕೊಂಡು ಈಗ ನಾವು ಹೊರಟಿತ್ತಷ್ಟೇ ಮನೆಯಿಂದ. ಇನ್ನು ಡೈರೆಕ್ಟು ಮಂದರ್ತಿ. ಇದೆಲ್ಲ ಗಾಡಿ 1 by 1 ಇತ್ತು ಗಾಡಿ ಎಲ್ಲ ಇದು ಗೆಂಡ ತೊಳೆಸ್ಕೊಂಡೇ ಬರ್ತಾ ಇರ್ಬೋದು. ಅಲ್ಲಿಂದಾನೇ ಬರ್ತಾ ಕೆಲವರು ಹೋಗ್ತಾ ಇದ್ದಾರೆ, ಇನ್ನು ಕೆಲವರು ಬರ್ತಾ ನಾವಂತೂ ಹೋಗ್ತಿದ್ವಿ. ನಮ್ಮ ಹಿಂದಿಂದನೂ ಗಾಡಿ ಎಲ್ಲ ಬರ್ತಾ ಇದ್ರು, ತುಂಬಾ ಜನ ಇದ್ರು. ನಮ್ಮ ಹಿಂದೇನೂ ಇದ್ರು, ನಮ್ಗೆ ಮುಂದೇನೂ ಇತ್ತು. ಒಟ್ಟಲ್ಲಿ ರೋಡ್ ಅಂತೂ ತೋರುದಿಲ್ಲ, ಲೈಟಿಂಗ್ ಫೋಕಸ್. ಯಪ್ಪಾ ದೇವ್ರೇ, ಎಂತ ಮಾಡುದ? ಇಲ್ಲಿಂದ ಸುಮಾರು ದೂರ ಇತ್ತು ನಡುಕ್ಕೆ. ಪೆಟ್ರೋಲ್ ಬಂಕ್ ಅಲ್ಲ? ಹೌದು. ಎಂತ ನಮ್ಮ ಪೆಟ್ರೋಲ್ ಬಂಕ್ ಇಲ್ಲಿ ಜಾಗ ಇತ್ತ ಕಂಡಿಡುಕ್ಕೆ ಅಲ್ಲಿ ಜಾಗ ಇರಲಿಲ್ಲ ಅಂದ್ರೆ ಎಂತ ಮಾಡೋದು? ದೂರ ಹೊರಗಡೆನೆ ಎಂತ ಪಾರ್ಕಿಂಗ್ ಮಾಡಿದ್ದು. ಪಾರ್ಕ್ ಅಂತೂ ಮಾಡಿತ್ತು ಗಾಡಿ. ಇದು ಕೊಡು ಮಾರತಿ, ಬ್ಯಾಗ್ ಕೊಡ. ಹಾಂ ಬಾ. ನಮ್ಮಮ್ಮ ಚೀಲ ಎಂತ ಮಾಡೋಕೆ ಅಂತ ಚೀಲ ಇಲ್ಲಿ ಟಿಕ್ಕಿಟ್ ಗಂಡ ತೊಳ್ಕೊತ್ರಿ. ಓಕೆ ಚೀಲ ಈಗ ನೀ ಹಿಡ್ಕೊನಿ ಅಂತ ತಗೊಂಡು ಮಾಡ್ಕೊಯ್ನ. ಆಯ್ತು ಮುಗಿದು. ಎಸ್, ಈಗ ನಾವು ಎಷ್ಟು ಹಿಂದಿಟ್ಟಿತ್ತಂದರೆ ಪೆಟ್ರೋಲ್ ಬಂಕ್ ಹತ್ರ ಇಟ್ಟಿತ್ತು. ಈ ಪೆಟ್ರೋಲ್ ಬಂಕ್ ಇಲ್ಲೆಲ್ಲ ತಿರುಗ್ದವ್ರಿಗೆ ಗೊತ್ತಿರುತ್ತೆ ಎಷ್ಟು ದೂರ ಇತ್ತು ಇಲ್ಲಿಂದ ಅಂದ್ಕೊಂಡು. ಸುಮಾರು ದೂರ ಇತ್ತು. ಆದರೂ ಮಂದರ್ತಿ ಅಮ್ಮನದು ಒಂದು ಸೇವೆ ಮಾಡ್ಕಲ್ಲ ಅಂತ ಸೀದಾ ಸೇವೆ ಗುಡಿಸಿ ಕೊಡ್ತಾ ಇದೆ. ಹಾಂ, ಹೀಗೆ ಹೋಗ್ತಾ 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 ಸೀದಾ ಒಂದ್ಸಲ ಚೆಕ್ ಮಾಡಿದ್ ನಾನು ಕಾಕಿ. ಅಬ್ಬಾ ಸ್ವಲ್ಪ ಕಾರ್ ಇಲ್ಲಲ್ಲ ದೇವ್ರೇ. ಲಾಸ್ಟ್ ಇಯರ್ ಮಾಯಿ ಇದ್ದೀರ, ದುಂಬಿ ಆದಿ ಎಲ್ಲ ಇದ್ದೀರ. ಈ ವರ್ಷ ನಾವು 3 ಜನ. ಲಾಸ್ಟ್ ಇಯರ್ ಇಲ್ಲಲ್ಲ, ಹಾಂ ಇಲ್ಲ ಹೆಗ್ಗುಂಜೆ ದೊಡ್ಡ ಮನೆಗೆ ದಾರಿ ಅಂಬ್ರೆ ಬೋಡಾಕಿರಲ್ಲ. ನಾವು ಲಾಸ್ಟ್ ಟೈಮ್ ಇಲ್ಲ ಇಟ್ಟದು. ಈ ಟೈಮ್ ಮಾತ್ರ ಇಲ್ಲಿ ಮಸ್ತ್ ಕಾರ್ ಇತ್ತು. ಅಲ್ಲಿ ತನಕ ಕಾರ್ ಇತ್ತು, ಸುಮಾರು ಕಾರ್ ಇತ್ತು. ಆ್ಯಕ್ಚುಲಿ ಇಲ್ಲಿಂದ ಒಂದು ಅರ್ಧ ಕಿಲೋಮೀಟ್ರ್ ಮುಂದೆ ಇಪ್ಪುದು ಎಂಥ ಪಾರ್ಕಿಂಗ್ ಸ್ಪಾಟ್. ಆದರೂ ಸಮೇತ ಇಲ್ಲೆಲ್ಲ ಫುಲ್ಲು ಕಾರ್. ಅಂದರೆ ಎಷ್ಟು ಜನ ಬಂದಿರಂತೇಳಿ ಲೆಕ್ಕ ಹಾಕಿ. ಕಾಣಿ ಓಲಿಂದ ಲೈಟಿಂಗ್ ಸ್ಟಾರ್ಟ್ ಆಗ್ತಾ ಇತ್ತು. ಲೈಟಿಂಗ್ ಅಲ್ಲಿ ಸ್ಟಾರ್ಟ್ ಆಯ್ತು ಅಷ್ಟೇ. ಅಲ್ಲೇ ನಾವು ಕಾರ್ ಅಲ್ಲೇ ಇಟ್ಕೊಂಡು ಒಳ್ಳೆ. ಹೌದು, ಅಬ್ಬಾ ದೇವ್ರೆ, ಒಂದು ಚೂರಾದ್ರು ಜಾಗ ಇತ್ತಕ್ಕನೆ. ಜಾಗ ಒಳಗೂ ಜಾಗ ಇಲ್ಲ. ಹೌದು. ನಾವು ಅಲ್ಲಿ ಪೆಟ್ರೋಲ್ ಬಂಕ್ ಹತ್ರ ಇಟ್ಟಿಗೆ ಬಂತು. ಆ್ಯಕ್ಚುಲಿ ಅಲ್ಲೇ ಮಸ್ತ್ ಕಾರ್ ಇದ್ದಿತ್ತು. ನಾವು ಅಷ್ಟೊತ್ತಿಗೆ ಲೆಕ್ಕ ಹಾಕ್ತಾ ಹಾಂ ಇದು ಆಪ್ದಲ್ಲ ಅಂದ್ಕೊಂಡು ಹೇಳಿ. ಸೊ ನಾವು ಅಲ್ಲೇ ಕಾರ್ ಪಾರ್ಕ್ ಮಾಡಿ ಒಳ್ಳೆ ಕೆಲಸ ಮಾಡಿದ್ವಿ. ಇಲ್ಲೆಲ್ಲ ಕಾಣಿ ಕಾರ್ ರಾಶಿ ನಿಂತಿತ್ತು. ನಮ್ಮೊಟ್ಟಿಗೆ ನಾವು ನಡುಕ್ ಶುರು ಮಾಡಿದಾಗ ಬಂದದ್ದು ಕಾರ್ಗಳೆಲ್ಲ ಇನ್ನು ಹಿಂದೆ ಇತ್ತು. ಗ್ಯಾರಂಟಿ ಕೊಡ್ತೇನೆ. ಯಾಕಂದ್ರೆ ನಾವು ನಡ್ಕೊಂಡು ಟಕ 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 ಮುಂದೆ ಬಂತು. ಕಾರಿನವ್ರು ಹಾರ್ನ್ ಹೊಡಿತಾ ಹಿಂದೆನೇ ಕೂತ್ಕೊಂಡ್ರು. ನಾನು ಆಗದಿಂದ ಹೇಳ್ತಿದ್ದೆ. ಅನ್ನಪ್ರಸಾದವನ್ನು ಸ್ವೀಕರಿಸಿಕೊಳ್ಳುವುದನ್ನು ಕೊಡ್ತಾ ಇದ್ದೇವೆ. ಹಾಗೆ ನಮ್ಮ ಮಕ್ಕಳ ಬಗ್ಗೆ ದೇವಸ್ಥಾನದ ವಠಾರದಲ್ಲಿ ಬಂಗಾರದ ಡಾಲರ್ ಒಂದು ಕಳೆದು ಹೋಗಿದೆ. ಯಾರಿಗಾದ್ರೂ ಸಿಕ್ಕಲ್ಲಿ ಅದನ್ನ ದೇವಸ್ಥಾನದ ಕಚೇರಿಗೆ ತಂದು ಒಪ್ಪಿಸುವಂತ
ರಶೀದಿ ಕೊಡೋಕೆ. ಯಪ್ಪ ನಾನೀಗ ಟಿಕೆಟ್ ತಗೊಂಬಂದಿದ್ದೆ. ಎಲ್ಲಿ ಅದು ಕೇಳಿ ಅವರದು ನಾನೀಗ ಅಲ್ಲಿ ಹಾಕಿರಲ್ಲ. ನಾವು ಇಲ್ಲಿ ನಿಂತ್ಕೊಂಡು ಈಗ ನಮ್ಮ ಅಮ್ಮ ಭತ್ರ ಕಾಂತೆ ಕಣ್. ನಂಗೆ ಎಂಥದ್ದು ಫುಲ್ ಜನ. ಸೈಡ್ ಬನ್ನಿ ಸೈಡ್ ಬನ್ನಿ ತಗೊಬಂದಿದೆ. ಎಸ್ ನಮ್ದು ಈ ಸಲ ಬೇಗ ಗೆಂಡ ಮುಗ್ದಿತ್ತು. ಸೊ ನಾವೀಗ ಒಂದು ಚುರುಮುರಿ ತಿನ್ಕೊಂಡು ಹತಾಯ್ತು. ಅಮ್ಮ ಹೆಂಗ್ ಹೋಗಿ ಬಂದ್ರೆ ಗೊತ್ತಿಲ್ಲ 10-15 ನಿಮಿಷದಲ್ಲ ನಂದಾಯ್ತು ಮಗ ನೀವು ಎಲ್ಲಿದ್ರಿ ಅನ್ಕೊಂಡು ಹೇಳಿ ಕಾಲ್ ಬಂತು. ನಮ್ಗೆ ಭಾರಿ ಖುಷಿ ಆಯ್ತು. ಏನು ಹೇಳಿ ನಮ್ಗೊಂದು ಸ್ವಲ್ಪ ಟೆನ್ಷನ್ ಆಯ್ತು ಅಮ್ಮ ಒಬ್ಬರೇ ಅಲ್ಲ ಅಂತ. ಅಮ್ಮ ಅಮ್ಮ ಈ ಕಡೆ ನನಗೆ ಬೇಡ ನನಗೆ ಬೇಡ. ಹೋಯ್ಬಪ್ಪ ಕಿವಿ ತಗೊಂಬ ಇಲ್ಲ ಮಕ್ಕಳಂತೂ ಮಾಡಿದ್ದು ಅನ್ಕೊಂಡು ಹೇಳಿ ಐಕಲ್ಲ. ಹೌದು ಇಂತು ನನ್ನ ತಂಗಿ ಹೇಳ್ದಳ ಅಂತೂ ಇಂತು ಅಂಬಕ್ಕಾಗ ಅನ್ಕೊಂಡ್ರು. ಆದರೂ ನಾವಂತೂ ಇಂತು ಮಂದರ್ತಿ ಗೆಂಡ ಮುಗಿಸ್ಕೊಂಡು ಬಂತು. ಒಳ್ಳೆ ರೀತಿ ನಂಗೆ ದರ್ಶನ ಆಯಿತು. ದರ್ಶನ ಎಲ್ಲ ಕಮ್ಮಗೆ ಸಿಕ್ತು. ಗೆಂಡ ಎಲ್ಲ ತೊಳೋದೆಲ್ಲ ಕಮ್ಮಗೆ ಸಿಕ್ತು. ಆಮೇಲೆ ನಮ್ಮದು ಬೆಣ್ಣಿ ಮತ್ತು ಸುಬ್ಬಮ್ಮ ಸಮೇತ ಗೆಂಡ ತೊಳೆದ್ರು. ಅಂದರೆ ಅವ್ರು ಎತ್ಕೊಂಡು ಕೀರ್ತಿಮಾಯಿ ಗೆಂಡ ತೊಳೆದ್ರು ಅಷ್ಟೇ. ಓಕೆ ನಾ ಇನ್ನು ಡ್ರೈವಿಂಗ್ ಮಾಡಲಿಕ್ಕಿತ್ತು. ಬಾಯ್ ಬಾಯ್. ಎಸ್ ನಾವು ಮನೆಗೆ ಬಂತು. ಈ ಸಲದ ಗೆಂಡ ತುಂಬ ಚಂದದಲ್ಲಿ ಆಯಿತು. ಅಮ್ಮಂಗಿರ್ಬೋದು ಮಾಮಿಗಿರ್ಬೋದು ಯಾರಿಗೂ ಒಂದು ತೊಂದರೆ ಅಂತೇಳಿ ಹೇಳಿ ಇಲ್ಲ. ಮಂದರ್ತಿ ಅಮ್ಮ ಗೆಂಡಲ್ಲ ಹೂವಿನ ಮೇಲೆ ಕರ್ಕೊ ಬಂದಂಗೆ ಮಾಡಿರ. ಓಕೆ ನಾ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಯಾರೆಲ್ಲ ಗೆಂಡ ತೊಳೆದಿರಿ
ಯಾರೆಲ್ಲ ಮಂದರ್ತಿ ಹಬ್ಬಕ್ಕೆ ಹೋಯ್ರಿ ಅವರೆಲ್ಲರಿಗೂ ಒಂದೊಂದು ಹಾಯ್ ಹಾಯ್ ಹಾಯ್. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಬಾಯ್ ಬಾಯ್. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೆ.